ಶಾಸಕ ಅನಿಲ್ ಚಿಕ್ಕಮಾದು ಅವರಿಗೆ ಸಚಿವ ಸ್ಥಾನ ನೀಡಬೇಕೆಂದು ಮೈಸೂರು ಚಾಮರಾಜನಗರ ಜಿಲ್ಲೆ ಎಸ್ ಚಿಕ್ಕಮಾದು ಅಭಿಮಾನಿ ಬಳಗದ ಜಿಲ್ಲಾಧ್ಯಕ್ಷ ಕ್ಯಾತನಹಳ್ಳಿ ನಾಗರಾಜ್ ನೇತೃತ್ವದಲ್ಲಿ ಎಚ್ಡಿಕೋಟೆ ಪಟ್ಟಣದ ವಾಲ್ಮೀಕಿ ಸಮುದಾಯ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಲಾಯಿತು. ಮೈಸೂರು, ಚಾಮರಾಜನಗರ, ಕೊಡಗು, ಹಾಸನ, ಮಂಡ್ಯ ಈ ಭಾಗದ ನಾಯಕ ಸಮಾಜದ ಏಕೈಕ ಶಾಸಕರಾದ ಅನಿಲ್ ಚಿಕ್ಕಮಾದುರವರಿಗೆ ಸಚಿವ ಸ್ಥಾನ ನೀಡಬೇಕೆಂದು ಹಲವು ಮುಖಂಡರು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ರವರಿಗೆ ಒತ್ತಾಯಿಸಿದರು. ನಂತರ ಮೈಸೂರು, ಚಾಮರಾಜನಗರ, ಚಿಕ್ಕಮಾದು ಅಭಿಮಾನಿ ಬಳಗದ ಜಿಲ್ಲಾಧ್ಯಕ್ಷ ಕ್ಯಾತನಹಳ್ಳಿ ನಾಗರಾಜ್ ಮಾತನಾಡಿ, ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಲು ನಾಯಕ ಸಮಾಜ ಸುಮಾರು 40 ಲಕ್ಷ ಮತದಾರರಿದ್ದು, ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಲು 70% ಮತದಾನ ಮಾಡಿದ್ದಾರೆ. ಇದುವರೆಗೂ ಯಾವುದೇ ಸರ್ಕಾರ ಮೈಸೂರು, ಕೊಡಗು, ಚಾಮರಾಜನಗರ, ಮಂಡ್ಯ ಮತ್ತು ಹಾಸನ ಜಿಲ್ಲೆಯ ನಾಯಕ ಶಾಸಕರಿಗೆ ಸಚಿವ ಸ್ಥಾನ ನೀಡಿಲ್ಲ. ಮುಖ್ಯಮಂತ್ರಿಗಳು ಡಿಕೆ ಶಿವಕುಮಾರ್ ರವರು, ಮಾಜಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಹಾಗೂ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ರವರು ಅನಿಲ್ ಚಿಕ್ಕಮಾದು ಅವರಿಗೆ ಸಚಿವರಾಗಿ ಸೇವೆ ಸಲ್ಲಿಸಲು ಅವಕಾಶ ಮಾಡಿಕೊಡಬೇಕೆಂದು ಒತ್ತಾಯ ಮಾಡಿದರು. ಚಾಮರಾಜನಗರ, ಕೊಡಗು, ಮಂಡ್ಯ, ಹಾಸನ ಜಿಲ್ಲೆಯ ನಾಯಕ ಸಮಾಜದ ಏಕೈಕ ಶಾಸಕರು ಆಗಿರುವ ಅನಿಲ್ ಚಿಕ್ಕಮಾದುರವರಿಗೆ ಸಚಿವ ಸ್ಥಾನವನ್ನು ಕೊಡಬೇಕು ಅಂತಕ್ಕಂಥದ್ದನ್ನು ಕಾಂಗ್ರೆಸ್ನ ವರಿಷ್ಠರಾಗಿರ್ತಕ್ಕಂತಹ ಹಾಗೂ ಕರ್ನಾಟಕ ರಾಜ್ಯದ ಉಸ್ತುವಾರಿಗಳಾಗಿರ್ತಕ್ಕಂಥ ಸುರ್ಜೇವಾಲಾರವರಿಗೆ ಮತ್ತು ವೇಣುಗೋಪಾಲ್ರವರಿಗೆ ಹಾಗೂ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿಕೆ ಶಿವಕುಮಾರ್ ಸಾಹೇಬರಿಗೆ, ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರಿಗೆ ಹಾಗೂ ನಮ್ಮ ಸಮಾಜದ ಸಚಿವರಾಗಿರ್ತಕ್ಕಂತಹ ಸತೀಶ್ ಜಾರಕಿಹೊಳಿ ಸಾಹೇಬರಿಗೆ ನಾನು ಅನಿಲ್ ಚಿಕ್ಕಮಾದುರವರಿಗೆ ಸಚಿವ ಸ್ಥಾನವನ್ನು ಕೊಡಲೇಬೇಕು ಅಂತಕ್ಕಂಥದ್ದನ್ನು ಒತ್ತಾಯವನ್ನು ಮಾಡ್ತೇನೆ. ಯಾಕೆಂತಂದರೆ ಕರ್ನಾಟಕ ರಾಜ್ಯದಲ್ಲಿ ನಾಯಕ ಸಮಾಜದ ಒಟ್ಟು 40 ಲಕ್ಷ ಮತದಾರರಿದ್ದಾರೆ. ಅದರಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಬೇಕು ಅಂತಂದರೆ ನಮ್ಮ ನಾಯಕ ಸಮಾಜದವರು 70% ಮತದಾನವನ್ನು ಮಾಡಿದ್ದಾರೆ. ಮೀಸಲಾತಿ ಅಡಿಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಗೆದ್ದಿರ್ತಕ್ಕಂಥವರು ಒಟ್ಟು 15 ಮಂದಿ ಶಾಸಕರಿದ್ದಾರೆ. ಜನರಲ್ ಕ್ಷೇತ್ರದಲ್ಲಿ 2 ಗೆದ್ದಿದ್ದಾರೆ. ಒಟ್ಟು 17 ಶಾಸಕರು ಇದ್ದಾರೆ. ನಮ್ಮ ಭಾಗದಲ್ಲಿ ಮೈಸೂರು ಮತ್ತು ಚಾಮರಾಜನಗರ, ಕೊಡಗು, ಹಾಸನ, ಮಂಡ್ಯ ಜಿಲ್ಲೆಯಲ್ಲಿ ಏಕೈಕ ಶಾಸಕರು ನಮ್ಮ ಜನಾಂಗದವರು ಅನಿಲ್ ಚಿಕ್ಕಮಾದುರು. ಆದರೆ ಯಾವುದೇ ಸರ್ಕಾರ ಬಂದರೂ ಕೂಡ ಈ ಭಾಗದವ್ರಿಗೆ, ಸೌತ್ ಕರ್ನಾಟಕದವ್ರಿಗೆ ಸಚಿವ ಸ್ಥಾನವನ್ನು ಯಾವುದೇ ಸರ್ಕಾರಗಳು ಇದುವರೆಗೂ ಕೂಡ ಕೊಟ್ಟೇ ಇಲ್ಲ. ದಿವಂಗತ ಚಿಕ್ಕಮಾದು ಸಾಹೇಬರು 2 ಬಾರಿ ಶಾಸಕರಾಗಿದ್ದರು, 1 ಬಾರಿ ವಿಧಾನ ಪರಿಷತ್ ಸದಸ್ಯರಾಗಿದ್ದರು. ಆವತ್ತು JDS ಅಲ್ಲಿದ್ದರು, ಅವ್ರಿಗೂ ಕೂಡ ಸಚಿವ ಸ್ಥಾನವನ್ನು ಕೊಡಲಿಲ್ಲ. JDS ಪಕ್ಷ ಆ ಸರ್ಕಾರ ಅಧಿಕಾರದಲ್ಲಿತ್ತು. ಆ ತದನಂತರದಲ್ಲಿ ಇವರು 2ನೇ ಬಾರಿಯಲ್ಲಿ ಅನಿಲ್ ಚಿಕ್ಕಮಾದವರು ಈ ಹೆಗ್ಗಡದೇವರಕೋಟೆ ತಾಲೂಕಿನಿಂದ ಆಯ್ಕೆಯಾಗಿದ್ದಾರೆ. ಸುಮಾರು 36,000 ಮತಗಳ ಅಂತರದಿಂದ ಗೆದ್ದಿದ್ದಾರೆ. ಕ್ಷೇತ್ರಕ್ಕೆ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ತಂದು ಅಭಿವೃದ್ಧಿಯನ್ನು ಮಾಡ್ತಾ ಇದ್ದಾರೆ. ಎಲ್ಲ ಜನಾಂಗದವರ ಜೊತೆ ಉತ್ತಮವಾದಂತಹ ಒಡನಾಟವನ್ನು, ಒಳ್ಳೆಯ ಬಾಂಧವ್ಯವನ್ನು ಇಟ್ಕೊಂಡಿದ್ದಾರೆ. ಯಾವುದೇ ಕೋಮು ಗಲಭೆಗಳಿಗೆ ಅವಕಾಶ ಕೊಡದೇ ಕ್ಷೇತ್ರವನ್ನು ಬಹಳ ಅಭಿವೃದ್ಧಿ ಅಂತ ಕೊಂಡೊಯ್ತಾ ಇದ್ದಾರೆ. ಇಲ್ಲಿಯ ಜನ ಶಾಂತಿ, ಸುಖದಿಂದ, ನೆಮ್ಮದಿಯಿಂದ ಬದುಕ್ತಾ ಇದ್ದಾರೆ. ಇವತ್ತು ಮೈಸೂರು, ಚಾಮರಾಜನಗರ, ಕೊಡಗು, ಮಂಡ್ಯ, ಹಾಸನ ಜಿಲ್ಲೆಯಲ್ಲಿ ನಮ್ಮ ಸಮಾಜದ ಏಕೈಕ ರಾಜಕೀಯ ಪ್ರತಿನಿಧಿ ಶಾಸಕರು ಅನಿಲ್ ಚಿಕ್ಕಮಾದು ಅವರು. ಜೊತೆಗೆ ನಮ್ಮ ಸಮಾಜ ಅನಿಲ್ ಚಿಕ್ಕಮಾದು ಅವರ ನಾಯಕತ್ವವನ್ನು ಮತ್ತು ಅವರ ಆಡಳಿತವನ್ನು ಒಪ್ಕೊಂಡು ಇದುವರೆಗೂ ಕೂಡ 2 ಬಾರಿ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸ್ಕೊಂಡು ಬಂದಿದ್ದೀವಿ. ನಾವು ಏನು ಈ ಜಿಲ್ಲೆಗಳಲ್ಲಿ ಒಂದೊಂದು ಕ್ಷೇತ್ರದಲ್ಲೂ ಕೂಡ 20,000, 25,000, 30,000, 35,000, 40,000, 42,000, 45,000 ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ನಿರ್ಣಾಯಕವಾದಂತಹ ಮತದಾರರು ನಾವಿದ್ದೀವಿ. ಕೊಳ್ಳೇಗಾಲ ಇರ್ಬೋದು, ಯಳಂದೂರು ಇರ್ಬೋದು, ಅನೂರು ಇರ್ಬೋದು, ಗುಂಡ್ಲುಪೇಟೆ ಇರ್ಬೋದು, ಚಾಮರಾಜನಗರ ಇರ್ಬೋದು, ಚಾಮುಂಡೇಶ್ವರಿ ಇರ್ಬೋದು, ನಂಜನಗೂಡು ಇರ್ಬೋದು, ವರ್ಣ ಇರ್ಬೋದು, ಟಿ ನರಸೀಪುರ ಇರ್ಬೋದು, ಸಾಲಿಗ್ರಾಮ ಇರ್ಬೋದು, ಕೇರ್ನಗರ ಇರ್ಬೋದು, ಹುಣಸೂರು ಇರ್ಬೋದು, ಪಿರಿಯಾಪಟ್ಟಣ ಇರ್ಬೋದು, HD ಕೋಟೆ ಇರ್ಬೋದು. ಜೊತೆಗೆ ಮೈಸೂರು ನಗರದಲ್ಲಿ ಬರತಕ್ಕಂಥ 3 ಕಾನ್ಸ್ಟಿಟ್ಯುನ್ಸಿ, ಚಾಮರಾಜ ಕ್ಷೇತ್ರ ಇರ್ಬೋದು, ಕೃಷ್ಣರಾಜ ಕ್ಷೇತ್ರ ಇರ್ಬೋದು, ನರಸಿಂಹರಾಜ ಕ್ಷೇತ್ರ ಇರ್ಬೋದು, ಎಲ್ಲೆಲ್ಲೂ ಕೂಡ ನಿರ್ಣಾಯಕವಾದಂತಹ ಮತದಾರರು ನಮ್ಮ ಜನರು, ನಮ್ಮ ನಾಯಕ ಜನಾಂಗದವರು ಇದ್ದೀವಿ. ಈಗ ಯಾವುದೇ ಪಕ್ಷಗಳು ಮತವನ್ನು ಪಡ್ಕೊಳ್ತಾರೆ ನಮ್ಮ ಜನಾಂಗದಿಂದ, ಆದರೆ ಸಚಿವ ಸ್ಥಾನವನ್ನು ಕೊಡ್ತಾ ಇಲ್ಲ. ಜನರು, ನಮ್ಮ ಸಮಾಜದ ರೈತರು, ಕೂಲಿ ಕಾರ್ಮಿಕರು ಮತ್ತೊಬ್ಬರು ಪ್ರಶ್ನೆ ಮಾಡ್ತಾ ಇದ್ದಾರೆ, ಅಪ್ಪ ನೀವು ಓಟನ್ನು ಹಾಕ್ಸ್ಕೊಳ್ತಿದ್ದೀರಿ, ಸಚಿವ ಸ್ಥಾನವನ್ನು ಈ ಸಮಾಜಕ್ಕೆ ಕೊಡೋಕ್ಕಿಲ್ಲ,
ನಿಮ್ಗೆ ಯಾಕೆ ಓಟ್ ಹಾಕ್ಬೇಕು ಅಂತ ಕೇಳ್ತಿದ್ದಾರೆ, ನೀವು ಯಾಕೆ ಧ್ವನಿ ಅಂತ ಇಲ್ಲ ಮುಖಂಡರುಗಳು ಅಂತ ಕೇಳ್ತಿದ್ದಾರೆ. ಹಾಗಾಗಿ ಜನರ ಮನಸ್ಸಿನಲ್ಲಿರ್ತಕ್ಕಂಥ ಭಾವನೆಗಳನ್ನು ನಿಮ್ಮ ಮಾಧ್ಯಮದ ಮುಖಾಂತರ ನಾನು ವ್ಯಕ್ತಪಡಿಸ್ತಾ ಇದ್ದೀನಿ. ಅನಿಲ್ ಚಿಕ್ಕಮಾದವರವರಿಗೆ ಈ ಸಾಲಿನಲ್ಲಿ ಸಚಿವ ಸಂಪುಟವನ್ನು ಕೊಡಲೇಬೇಕು. ನೀವು ಕೊಡಲಿಲ್ಲ ಅಂತಂದರೆ ನಾವು ಅನಿವಾರ್ಯವಾಗಿ ನಾವು ಬೀದಿಗೆ ಇಳಿಯಬೇಕಾಗ್ತದೆ. ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಯಲ್ಲಿ ಚಿಕ್ಕಮಾದವ ಅಭಿಮಾನಿಗಳು ಕರೆಯನ್ನು ಕೊಟ್ಟು ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಬೇಕಾಗ್ತದೆ. ನೀವೇನಾದರೂ ಕೂಡ ಸಾಮಾಜಿಕ ನ್ಯಾಯವನ್ನು ಕೊಡಬೇಕು ಅಂತಂದರೆ ಅನಿಲ್ ಚಿಕ್ಕಮಾದವರವರಿಗೆ ನೀವು ಸಚಿವ ಸ್ಥಾನವನ್ನು ಕೊಟ್ಟು ಈ ಸಮಾಜವನ್ನು ಸಂಘಟನೆ ಮಾಡಬೇಕು. ಜೊತೆಗೆ ಸಣ್ಣ ಪುಟ್ಟ ಸಮಾಜಗಳಿವೆ, ಸಣ್ಣ ಪುಟ್ಟ ಸಮಾಜಗಳು ಮತ್ತು ಮುಂದುವರೆದ ಸಮಾಜಗಳಿಗೆ ಈ ಭಾಗದಲ್ಲಿ ಧ್ವನಿಯಾಗಿರ್ಬೇಕಾಗಿರ್ತಕ್ಕಂಥವ್ರು ನಮ್ಮ ಅನಿಲ್ ಚಿಕ್ಕಮಾದವರವರು. ಹಾಗಾಗಿ ಅನಿಲ್ ಚಿಕ್ಕಮಾದವರವರಿಗೆ ನೀವು ಸಚಿವ ಸ್ಥಾನವನ್ನು ಕೊಟ್ಟರೆ 2028ರ ಸಾರ್ವತ್ರಿಕ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚಿನ ಮತವನ್ನು ಕೊಡಿ ಅಂತ ನಾವು ಚುನಾವಣೆ ಪ್ರಚಾರದಲ್ಲಿ ತೊಡಗ್ಬೋದು. ಹಾಗಾಗಿ ನಮ್ಮ ಸಮಾಜದವರು ಕೂಡ ಅರ್ಥ ಮಾಡ್ಕೊಳ್ತಾರೆ, ಈಗ ಕಾಂಗ್ರೆಸ್ ಸರ್ಕಾರ ಇದೆ, ಅನಿಲ್ ಚಿಕ್ಕಮಾದವರು 2ನೇ ಬಾರಿ ಗೆದ್ದಿದ್ದಾರೆ, ಅವರು ಸಚಿವ ಸ್ಥಾನವನ್ನು ಕೊಟ್ಟಿದ್ದಾರೆ, ನಾವು ಈ ಪಕ್ಷವನ್ನು ಬೆಂಬಲಿಸಬೇಕು ಅಂತಕ್ಕಂಥ ನಿರ್ಣಯವನ್ನು ನಮ್ಮ ಸಮಾಜದವ್ರು ಮಾಡ್ತಾರೆ. ಹಾಗಾಗಿ ಕೊಡಬೇಕು. ನಾನು ಒಂದು ವಿಷಯವನ್ನು ತಮ್ಮ ಮುಂದೆ ಬಿಚ್ಚಿಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಹಿಂದೆ BJP ಸಾರ್ವತ್ರಿಕ ಚುನಾವಣೆಯಲ್ಲಿ ಯಡಿಯೂರಪ್ಪನವರು ಈ ಮೈಸೂರು, ಚಾಮರಾಜನಗರ, ಕೊಡಗು, ಹಾಸನ, ಮಂಡ್ಯ ಭಾಗಕ್ಕೆ ನಮ್ಮ ಜನಾಂಗದ ಮಾಜಿ ಸಚಿವರಾಗಿರ್ತಕ್ಕಂಥ ಬಿ ಶ್ರೀರಾಮುಲುರವರನ್ನು ಚುನಾವಣಾ ಪ್ರಚಾರಕ್ಕೆ ಕರ್ಕೊಬಂದರು. ಚುನಾವಣಾ ಪ್ರಚಾರಕ್ಕೆ ಕರ್ಕೊಬಂದಂಥ ಸಂದರ್ಭದಲ್ಲಿ ಅವ್ರು ಏನು ಹೇಳಿದ್ರು ಅಂತ ಅಂದರೆ, ನಿಮ್ಮ ಸಮಾಜದ ನಾಯಕ ಸಮಾಜದ ಪ್ರಭಾವಿ ರಾಜ್ಯದ ಮುಖಂಡರಾಗಿರ್ತಕ್ಕಂಥ ಶ್ರೀರಾಮುಲುರವರನ್ನು ನಮ್ಮ ಸರ್ಕಾರ ಬಂದರೆ ಉಪಮುಖ್ಯಮಂತ್ರಿ ಮಾಡ್ತೀವಿ ಅಂತಕ್ಕಂಥ ಭರವಸೆಯನ್ನು ಕೊಟ್ಟು ನಮ್ಮ ಜನಾಂಗದ ಮತದಾರರಿಗೆ ಮತವನ್ನು ಹಾಕಿಸ್ಕೊಂಡ್ರು. ಆದರೆ ಸರ್ಕಾರ ಬಂದು ಉಪಮುಖ್ಯಮಂತ್ರಿ ಸಚಿವ ಸ್ಥಾನ ಉಪಮುಖ್ಯಮಂತ್ರಿಯನ್ನು ಕೊಡಲೇ ಇಲ್ಲ, ಬರೀ ಸಚಿವ ಸ್ಥಾನಕ್ಕೆ ಮಾತ್ರ ತೃಪ್ತಿಪಡಿಸಿದ್ರು. ಜನ ರಿವರ್ಸ್ ಆದರು. ತದನಂತರದಲ್ಲಿ ಸಾರ್ವತ್ರಿಕ ಚುನಾವಣೆ ಬಂತು, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತಿ ಬಂತು, ವಿಧಾನ ಪರಿಷತ್ ಚುನಾವಣೆ ಬಂತು, ಗ್ರಾಮ ಪಂಚಾಯತಿ ಚುನಾವಣೆ ಬಂತು. ನಮ್ಮ ಜನಾಂಗದವರು ರಿವರ್ಸ್ ಆದರು. ನಾವು ಮೈಸೂರು, ಚಾಮರಾಜನಗರ ಜಿಲ್ಲೆಯಲ್ಲಿ 6 ಲಕ್ಷ ಮತದಾರರಿದ್ದೀವಿ. 6 ಲಕ್ಷ ಮತದಾರರಿದ್ದೀವಿ. ಕಾಂಗ್ರೆಸ್ ನಂತರ ನಾಯಕ ಸಮುದಾಯದ ಮುಖಂಡರು ಮಾತನಾಡಿದರು. ಸಮುದಾಯ ಭವನದ ಆವರಣದಲ್ಲಿ ಏನು ಈ ರಾಜ್ಯ ಕಂಡಂಥ ಶ್ರೀಮಂತ ನಾಯಕರು, ಎಲ್ಲ ಸಮಾಜದ ಆಸಕ್ತಿಗಳಾಗಿದ್ದಂಥ ಶ್ರೀ ಚಿಕ್ಕಮಾದವರವರ ಅಭಿಮಾನಿಗಳು ಇವತ್ತು ಈ ಒಂದು ಪತ್ರಿಕಾಗೋಷ್ಠಿ ನಡೆಸುತ್ತಾ ಇಲ್ಲಿ ಅವರ ಹೆಸರಿನಲ್ಲಿ ಏನಿವತ್ತು ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಯ 2 ಜಿಲ್ಲೆಗೆ ಸಂಬಂಧಪಟ್ಟಂಥ ಅವರ ಚಿಕ್ಕಮಾದವ ಅಭಿಮಾನಿ ಬಳಗ ಸ್ಥಾಪನೆ ಮಾಡಬೇಕು ಅಂತೇಳಿ ಎಲ್ಲರೂ ಒಂದು ಸಭೆ ಮಾಡಿ ಎಲ್ಲ ಪದಾಧಿಕಾರಿಗಳನ್ನು ಸಹ ಎಲ್ಲ ತಾಲೂಕಿಗೂ ಪ್ರಾತಿನಿಧ್ಯ ಕೊಟ್ಟು ಈ ಒಂದು ಸಂಘ ರಚನೆಯಾಗಿದೆ. ಪ್ರಥಮವಾಗಿ ಸಂಘ ರಚನೆಯಾದಂಥ ಸಂದರ್ಭದಲ್ಲಿ ಈ ಕೋಟೆಯಲ್ಲಿ ಅವರು ಆಡಳಿತ ಮಾಡಿ ಮತ್ತು ಆಡಳಿತ ಅವಧಿಯಲ್ಲಿ ಕರ್ಮಭೂಮಿಯನ್ನು ತಿಳಿಸಿದಂಥ ಈ ತಾಲೂಕಿನಲ್ಲೇ ಮೊದಲನೇದಾಗಿ ಅವರ ಸಂಘದಲ್ಲಿ ಜಿಲ್ಲೆಗಳ ಸಂಘದಲ್ಲಿ ಒಂದು ಪತ್ರಿಕಾಗೋಷ್ಠಿ ನಡೆಸಬೇಕು ಅಂತ ಹೇಳಿ ನಾವು ಕರೆದಂಥ ಸಂದರ್ಭದಲ್ಲಿ ವಿಚಾರ ಇಷ್ಟೇ. ಸನ್ಮಾನ್ಯ ಚಿಕ್ಕಮಾದವ ಸಾಹೇಬರು ಕರ್ನಾಟಕ ರಾಜ್ಯದಲ್ಲೇ ನಾಯಕ ಸಮಾಜಕ್ಕಾಗಿ ಹೋರಾಟ ಮಾಡಿ ಅದರ ಜೊತೆಯಲ್ಲಿ ಹಿಂದುಳಿದ ವರ್ಗದ ಅಲ್ಪ ಸಣ್ಣ ಪುಟ್ಟ ಸಮಾಜಕ್ಕೂ ಸಹ ಧ್ವನಿಯಾಗಿ ನಿಲ್ತಾ ಇದ್ದರು. ಕಾರಣಾಂತರದಿಂದ ಅವರ ಒಂದು ಆರೋಗ್ಯ ಹದಗೆಟ್ಟು ಇವತ್ತು ನಮ್ಮ ಕಣ್ಮುಂದೆ ಇಲ್ಲ. ಅವರ ನಂತರ ಅವರ ಸುಪುತ್ರರಾಗಿ ನಮ್ಮ ಈ ತಾಲೂಕಿನ ಜನಪ್ರಿಯತೆಯನ್ನು ಗಳಿಸ್ಕೊಂಡು ಇವತ್ತು ರಾಜ್ಯ ಮಟ್ಟದಲ್ಲೇ ಇವತ್ತು ತಂದೆ ಆ ತಂದೆ ಹಾದಿಯಲ್ಲಿ ಹೋಗ್ತಕ್ಕಂಥ ಅನಿಲ್ ಚಿಕ್ಕಮಾದವರವರು ಇವತ್ತು ಈ ತಾಲೂಕಿನಲ್ಲಿ 2ನೇ ಬಾರಿ ಶಾಸಕರಾಗಿದ್ದಾರೆ. 2ನೇ ಬಾರಿ ಶಾಸಕರಾಗಿದ್ದರೂ ಸಂದರ್ಭದಲ್ಲಿ ಅತಿ ಹೆಚ್ಚು ಮತಗಳನ್ನು ಈ ತಾಲೂಕಿನ ಜನ ಅವ್ರಿಗೆ ಕೊಟ್ಟಿರ್ತಕ್ಕಂಥದ್ದು ತಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಈ ವಿಶೇಷತೆ ಏನಪ್ಪ ಅಂತಂದರೆ, ನಾವು ಈ ಬೇಕು ಅಂತ ಅಥವಾ ಒತ್ತಾಯಪೂರ್ವಕವಾಗಿ ನಾವೇನು ಕೇಳ್ತಾ ಇಲ್ಲ ಕರ್ನಾಟಕ ಸರ್ಕಾರವನ್ನು. ಡಾಕ್ಟರ್ BR ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ನಮಗೆ ಸಿಗ್ತಕ್ಕಂಥ ಈ ಭಾಗಕ್ಕೆ ಸಿಗ್ತಕ್ಕಂಥ ಈ ಸಮಾಜಕ್ಕೆ ಸಿಗ್ತಕ್ಕಂಥ ಸವಲತ್ತನ್ನು ನಾವು ಈ ಮಾಧ್ಯಮದ ಮೂಲಕ ನಾವು ಕೇಳ್ಕೊತಾ ಇದ್ದೀವಿ. ಕಾರಣ ಇಷ್ಟೇ, ಡಾಕ್ಟರ್ BR ಅಂಬೇಡ್ಕರ್ ಸಾಹೇಬರು ಕೊಟ್ಟಂಥ ಸಂವಿಧಾನದಲ್ಲಿ 15 ಕ್ಷೇತ್ರಗಳನ್ನು ಮೀಸಲಾತಿಯಾಗಿ ಪರಿಶಿಷ್ಟ ಪಂಗಡಕ್ಕೆ ನಿಗದಿಪಡಿಸಿದಂಥ ಸಂದರ್ಭದಲ್ಲಿ
14 ಕ್ಷೇತ್ರಗಳು ಉತ್ತರ ಕರ್ನಾಟಕಕ್ಕೆ ಮೀಸಲಾಗುವುದು. ಸುಮಾರು ಒಂದು 11-12 ಜಿಲ್ಲೆ ವ್ಯಾಪ್ತಿಗೆ, ದಕ್ಷಿಣ ಕರ್ನಾಟಕ ವ್ಯಾಪ್ತಿಗೆ ಸೇರಿದಂಥ ಯಗದೇವರಕೊಡ ತಾಲೂಕಿಗೆ ಒಂದೇ ಒಂದು ಕ್ಷೇತ್ರವನ್ನು ಪರಿಶಿಷ್ಟ ಪಂಗಡಕ್ಕೆ ಮೀಸಲಾಗಿಟ್ಟರು. ಆ ಮೀಸಲಾಗಿಟ್ಟಂಥ ಸಂದರ್ಭದಲ್ಲಿ ನಮ್ಮ ಏನು ಈ ನಾಯಕ ಸಮಾಜದ ಇರ್ತಕ್ಕಂಥ ಪ್ರಮುಖರು ಮುಖಂಡರುಗಳು ಸ್ಪರ್ಧೆ ಮಾಡಿ ಇವತ್ತು ಚುನಾವಣೆಯಲ್ಲಿ ಸ್ಪರ್ಧಿಸಿ ನಾವು ಚುನಾಯಿತರಾಗಿರ್ತಕ್ಕಂಥದ್ದು ತಮ್ಮೆಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ. ಆದರೆ ಏನು ಈ ಒಂದು 14 ಕ್ಷೇತ್ರ ಗೆದ್ದು ಕೊಟ್ಟಿರ್ತಕ್ಕಂಥ ಕ್ಷೇತ್ರದಲ್ಲಿ ನೀವೇನು ಕರ್ನಾಟಕದಲ್ಲಿ 3 ಮಂತ್ರಿ ಸ್ಥಾನಗಳನ್ನು ಕೊಟ್ಟಿದ್ದೀರೋ, ಕಳೆದ ಸನ್ಮಾನ್ಯ ಸಿದ್ದರಾಮಯ್ಯನವರ ಸಾಹೇಬರ ಆಡಳಿತ ಅವಧಿನಲ್ಲಿ ನಾವು ಕೇಳ್ತಾ ಇರೋದಿಷ್ಟೇ, ಆವಾಗಲೇ ಕೊಡಬೇಕಾಗಿತ್ತು. ತಾವು ಏನು ಕೊಡಬೇಕಾಗಿತ್ತು ಅಂತ ಕೇಳ್ತೀವಿ ನಮ್ಮ ಸಮಾಜದವರು ಅಂದರೆ, ಏನು ಸುಮಾರು 12 ಜಿಲ್ಲೆಯ ವ್ಯಾಪ್ತಿನಲ್ಲಿ ಏಕೈಕ ಶಾಸಕರು ಈ ನಾಯಕ ಸಮಾಜದಲ್ಲಿ ಇದ್ದಾರೋ, ಈ ನಾಯಕ ಸಮಾಜದಲ್ಲಿರ್ತಕ್ಕಂಥ 12 ಜಿಲ್ಲೆಯ ನಾಯಕ ಸಮಾಜದ ಬಂಧುಗಳು ಅನಿಲ್ ಚಿಕ್ಕಮಾದು ಮತ್ತು ಚಿಕ್ಕಮಾದು ಅವ್ರ ಕುಟುಂಬದ ಬೆನ್ನಿಂದೆ ನಿಂತಿದ್ದೀವಿ ನಾವು. ಏನಿವತ್ತು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಪಕ್ಷಕ್ಕೆ ಮತವನ್ನು ನಾವು ಸೆಳಿಬೇಕಾದ್ರೆ ಈ ಎಲ್ಲ ಜಿಲ್ಲೆಗಳಲ್ಲೂ ನಾವು ಕ್ರೋಢೀಕರಿಸಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಿ ಅಂತ ಕೇಳಬೇಕಾದ್ರೆ ನಾವು ಇಲ್ಲಿರ್ತಕ್ಕಂಥ ಏಕೈಕ ಶಾಸಕರಾಗಿರ್ತಕ್ಕಂಥ ಸೌಮ್ಯ ಸ್ವಭಾವದವರಾಗಿರ್ತಕ್ಕಂಥ ಎಲ್ಲ ಜನಾಂಗದವರನ್ನು ವಿಶ್ವಾಸ ತಕ್ಕೋಗ್ತಕ್ಕಂಥ ಎಲ್ಲ ಪಕ್ಷದವ್ರನ್ನೂ ಪ್ರೀತಿ ಗೆದ್ದಿರ್ತಕ್ಕಂಥ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಅನಿಲ್ ಚಿಕ್ಕಮಾದು ಅವರಿಗೆ ಡಿ ಕೆ ಶಿವಕುಮಾರ್ ಅವರ ಸಂಪುಟದ ರಚನೆಯಲ್ಲಿ 2ನೇ ಬಾರಿ ಈಗೇನು ಕೊಡ್ತಾ ಇದ್ದೀವಿ 2ನೇ ಸಂಪುಟದ ಲಿಸ್ಟಲ್ಲಿ ಖಂಡಿತವಾಗೂ ಅವರು ನೀವು ಕೊಟ್ಟರೆ ನಮ್ಮ ಈ 12 ಜಿಲ್ಲೆಯ ನಾಯಕ ಸಮಾಜ ಅನಿಲ್ ಚಿಕ್ಕಮಾದುರವರ ಬೆನ್ನೆಯಿಂದ ಇದ್ದು ಯಾವಾಗಲೂ ನಿಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಋಣಿಯಾಗಿರ್ತೀವಿ. ಜೊತೆಗೆ ನೀವು ಎಲ್ಲಿ ಯಾವ ಚುನಾವಣೆ ಬರಲಿ ನಾವು ಕಾಂಗ್ರೆಸ್ ಪಕ್ಷದ ಪರವಾಗಿರ್ತೀವಿ ಅನ್ನೋ ಒಂದು ಒಕ್ಕೂಲರಿಂದ ಜಿಲ್ಲೆಯ ಚಿಕ್ಕಮಾದು ಅಭಿಮಾನಿಗಳ ಸಂಘದ ಗೌರವಾಧ್ಯಕ್ಷರು ಅಂತ ನಾನು ಪ್ರಸನ್ನ ನಾಯ್ಕ, ರಾಜ್ಯ ST ವಿಭಾಗದ ಪ್ರಧಾನ ಕಾರ್ಯದರ್ಶಿಯಾಗಿದ್ದೇನೆ. ಈಗ ನಾಗರಾಜ್ ಅವರು ಹೇಳ್ದಂಗೆ ನಮಗೆ 5 ಜಿಲ್ಲೆಯಿಂದ ಏನು ಚಾಮರಾಜನಗರ, ಮೈಸೂರು ಮತ್ತು ಮಂಡ್ಯ, ಹಾಸನ, ಕೊಡಗು ಈ ಜಿಲ್ಲೆಗಳಲ್ಲಿ ನಾಯಕ ಸಮಾಜಕ್ಕೆ ಬಹುಸಂಖ್ಯಾತ ಸಮಾಜದ ಎಲ್ಲ ವ್ಯಕ್ತಿಗಳಿದ್ದಾರೆ. ಆದರೆ ನಮ್ಮ ಶಾಸಕರು ಒಬ್ಬರೇ ಇರೋದ್ರಿಂದ ಅವರಿಗೆ ಕಾಂಗ್ರೆಸ್ ಸರ್ಕಾರ ಖಂಡಿತ ಅವರಿಗೆ MLC ಗಿಂತ ಅವ್ರಿಗೆ ಮಂತ್ರಿ ಮಾಡಿದ್ರೆ ಅನುಕೂಲ ಆಗುತ್ತೆ. ಯಾಕೆಂದರೆ ಈಗ MLC ಅವರು ಒಂದು ಸ್ಥಾನದಲ್ಲಿರ್ತಾರೆ, ಬಟ್ ಈ ಮಂತ್ರಿ ಆದರೆ ಇಡೀ ರಾಜ್ಯದಲ್ಲಿ ಸುತ್ತಬಹುದು. ಮತ್ತು ಈ 5 ಜಿಲ್ಲೆಗೆ ಎಲ್ಲಿ ನಮ್ಮ ಸಮಾಜದ ಸಮಸ್ಯೆ ಇದೆ ಅದನ್ನು ವಿಧಾನಸೌಧದಲ್ಲಿ ಧ್ವನಿ ಎತ್ತಬಹುದಾಗಿದೆ. ಮತ್ತು ಜೊತೆಗೆ ಏನಾಗುತ್ತೆ ಅಂದರೆ ಈ ಸಮಾಜದ ಪ್ರತಿನಿಧಿಯಾಗಿ ರಾಜ್ಯದಲ್ಲಿ ಇದು ಮಾಡ್ಬೋದು. ಈಗ ಜಾರಕಿಹೊಳಿ ಸಾಹೇಬರು ಒಬ್ಬರು ಕೊಟ್ಟಿದ್ದಾರೆ. ಜಾರಕಿಹೊಳಿ ಸಾಹೇಬರು ಇಡೀ ಕರ್ನಾಟಕನೇ ಎಲ್ಲನೂ ಸುತ್ತಕ್ಕಾಗಲ್ಲ. ಅವರು ಏನು ಅಂದರೆ ಉತ್ತರ ಕರ್ನಾಟಕದ ಭಾಗಕ್ಕೆ ಮಾತ್ರ ಅವರು ಸೀಮಿತವಾಗಿ ಕೆಲಸ ಮಾಡ್ತಾಯಿದ್ದಾರೆ. ಇಲ್ಲಿ ಬರ್ತಾರೆ ಮೈಸೂರು, ಚಾಮರಾಜನಗರಕ್ಕೆ ಯಾರೋ ಒಬ್ಬರು ಕೆಲವು ಲೀಡರ್ಗಳು ಹೋಗ್ತಾರೆ. ಬಟ್ ನಮ್ಮವರೇ ಆದರೆ ಈ ಭಾಗದಲ್ಲಿ ಇರೋಂಥ ಚಿಕ್ಕಮಾದು ಅವರ ಅಭಿಮಾನಿಗಳು ಮತ್ತು ಅವ್ರ ಮಗ ಆದರೆ ಇಲ್ಲಿ ಜನಕ್ಕೆ ಎಲ್ಲರಿಗೂ ಪರಿಚಯ ಇರ್ತಾರೆ. ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಅವರು ಪೂರ್ತಿ ಹಿಡಿದು ಮಾತಾಡಿಸ್ತಾರೆ. ಚಾಮರಾಜನಗರಕ್ಕೆ ಹೋಗಲಿ, ನಂಜನಗೂಡಿಗೆ ಹೋಗಲಿ, ನರಸೀಪುರಕ್ಕೆ ಹೋಗಲಿ, ಇವರು ಚಿಕ್ಕಮಾದು ಅವರ ಮಗ ಮತ್ತು ಇವರು ನಮಗೆ ನಮ್ಮ ಸಮಾಜದವರು ಕೂಡ ಇವರು ಚಿಕ್ಕಮಾದು ಅಭಿಮಾನಿಗಳ ಬಳಗದವರು ಹಾಗೂ ಚಿಕ್ಕಮಾದು ಅವರ ಮಗ ಅಂತ ಪ್ರೀತಿಯಿಂದ ಕಾಣ್ತಾರೆ. ಇಂಥ ಒಂದು ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಕಾಂಗ್ರೆಸ್ ಸರ್ಕಾರ ಫುಲ್ ಮೆಜಾರಿಟಿ ಇದೆ ಕರ್ನಾಟಕದಲ್ಲಿ. 136 ಸ್ಥಾನಗಳಿರುವಾಗ ಒಂದು ಸ್ಥಾನನ ಈ ಭಾಗಕ್ಕೆ ಕೊಟ್ಟರೆ ತಪ್ಪೇನಾಗಲ್ಲ. ಏಕೆಂದರೆ ಎಲ್ಲ ಸಮಾಜದಾಗ ಇದೇ ಉದಾಹರಣೆಗೆ ಈಗ ನಾಗೇಂದ್ರ ಅವರು ಕೊಟ್ಟಿದ್ದರು, ಆ ಮಂತ್ರಿ ಸ್ಥಾನ ಹೋಯಿತು, ಮತ್ತು ಆ ಮಂತ್ರಿ ಸ್ಥಾನ ಹೋಯಿತು. ಆ ಸ್ಥಾನಗಳು ಹೋದಾಗ ಅದೇ ಪ್ರಬಲವಾದಂಥ ಕೋಮ್ನವ್ರು ಏನಾದ್ರು ಇದ್ದರೆ ಒಂದು ವಾರದಲ್ಲಿ ರಾಜ್ಯ ಸರ್ಕಾರದವರು ಅದನ್ನು ಮುಖ್ಯಮಂತ್ರಿಗಳು ಆಲೋಚನೆ ಅಂತ ಮಾನ್ಯ ಕಾಂಗ್ರೆಸ್ ಹೈಕಮಾಂಡ್ ಸುರ್ಜೇವಾಲಾ ಮತ್ತು ರಾಜ್ಯಾಧ್ಯಕ್ಷರಾದ BK ಹರಿಪ್ರಸಾದ್, ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರು, ಮಾಜಿ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬರಲ್ಲಿ ನಾವು ಅನಿಲ್ ಚಿಕ್ಕಮಾದುರವರಿಗೆ ಈ ಮುಂಬರುವ ಏನು ಸಚಿವ ಸಂಪುಟ ವಿಸ್ತರಣೆ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ತಾಲೂಕಿಗೆ ಆದ್ಯತೆ ಕೊಡಬೇಕು, ಅವ್ರನ್ನ ಸಚಿವರನ್ನಾಗಿ ಮಾಡಬೇಕು, ಸಮಾಜದ ಮತ್ತು ಕ್ಷೇತ್ರದ ಜನತೆಯ ಒಂದು ಅಭಿವೃದ್ಧಿಗೆ ಸಹಕರಿಸಬೇಕು ಅಂತ ಹೇಳ್ತಾ ಒತ್ತಾಯಪೂರ್ವಕವಾಗಿ ಅವರಲ್ಲಿ ನಾವು ಮನವಿ ಮಾಡ್ತಾ ಅವ್ರಿಗೆ ಸಚಿವ ಸ್ಥಾನ ಕೊಡಲೇಬೇಕು ನೀವು ಸಮಾಜ ಹಿತದೃಷ್ಟಿಯಿಂದ ಸಾಹೇಬರ
ಒಂದು ಹಾದಿಯಲ್ಲಿ ಚಿಕ್ಕಮಗಳೂರು ಸಾಹೇಬರ ಹಾದಿಯಲ್ಲಿ ಸುಪುತ್ರರು ಸಮಾಜದ ಒಂದು ಕರ್ನಾಟಕದ ಮೂಲೆಗಳಲ್ಲಿ ಸಮಾಜದ ಅಭಿವೃದ್ಧಿಗೆ ಏಳಿಗೆಗೆ ಅವರು ದುಡಿತಾ ಇದ್ದಾರೆ. ಅವರಿಗೆ ವಿಶೇಷ ಸ್ಥಾನ ಕೊಡಿ ಅಂತೇಳಿ ನಾವು ಎಲ್ಲರ ಪರವಾಗಿ ಒತ್ತಾಯಪೂರ್ವಕವಾಗಿ ನಾವು ಮಾಡ್ತಾಯಿದ್ದೀವಿ ಅಂತ ಹೇಳ್ತಾ